ಹಾಯ್ ಫ್ರೆಂಡ್ಸ್, ಶಿಲ್ಪಾಸ್ ಮಲ್ನಾಡ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಡ್ರೈ ಗೋಬಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಡ್ರೈ ಗೋಬಿಗೆ ಬೇಕಾಗಿರುವಂಥ ಸಾಮಗ್ರಿಗಳು: ಒಂದು ದೊಡ್ಡದಾದ ಹೂಕೋಸನ್ನು ತಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೈದಾ, ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರು, ಗರಂ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಒಣಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ನೀರು ಕುದಿ ಬಂದ ತಕ್ಷಣ ಕೆಳಗಡೆ ಇಳಿಸಿಟ್ಕೋಬೇಕು. ಇದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಇದನ್ನು ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂತಹ ಗೋಬಿನ ಹಾಕ್ಕೋಬೇಕು. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿ ಇಟ್ಬಿಡಿ. ನಾನು ಈ ರೀತಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಇದು ಚೆನ್ನಾಗಿ ಕುದಿಸ್ಬಿಟ್ರೆ ನೀರಿನಲ್ಲಿ ಹಾಕಿ ಪೂರ್ತಿಯಾಗಿ ಸಾಫ್ಟ್ ಆಗಿಬಿಡುತ್ತೆ. ನಾವು ಡ್ರೈ ಗೋಬಿ ಮಾಡೋದ್ರಿಂದ ಇದು ನಮಗೆ ಸಾಫ್ಟ್ ಬೇಕಾಗಿಲ್ಲ. ಅದು 2 ನಿಮಿಷ ಆಗೋ ತನಕ ಎಣ್ಣೆನ ಕಾಯಕ್ಕಿಟ್ಕೊಳ್ಳೋಣ. ಈಗ ಅದು 2 ನಿಮಿಷ ಆಗಿದೆ. ಈ ಗೋಬಿನ ಬಿಸಿನೀರಿಂದ ಎಲ್ಲದನ್ನು ಎತ್ಕೋಬೇಕು. ಎತ್ತಿ ಒಂದು ಬೌಲ್ನಲ್ಲಿ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರನ್ನ ಸ್ವಲ್ಪನೂ ನೀರಿರಬಾರ್ದು. ಈ ರೀತಿಯಾಗಿ ನೀರನ್ನು ಕ್ಲೀನಾಗಿ ತೆಗೆದುಬಿಟ್ಟು ಹಾಕ್ಕೋಬೇಕು. ಈ ಗೋಬಿ ಬಿಸಿ ಇರುವಾಗ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಹಾಕ್ಕೋಬೇಡಿ. ಪೂರ್ತಿಯಾಗಿ ತಣ್ಣಗಾದ ನಂತರನೇ ಹಿಟ್ಟನ್ನೆಲ್ಲ ಹಾಕ್ಕೋಬೇಕಾಗತ್ತೆ. ಈಗ ಮೈದಾ, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಪೌಡರ್ ಮತ್ತು ಒಣಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಒಂದು ಸಲ ಹಾಗೇ ಡ್ರೈ ಆಗಿ ಕಲಿಸ್ಕೊಂಡ್ಬಿಡೋಣ. ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗಲಿ ಇದು. ಈ ರೀತಿಯಾಗಿ ಇದಕ್ಕಿವಾಗ ನಾನು 1 ಕಪ್ ನೀರನ್ನು ಇಟ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗ್ತಾ ಇರ್ತೀನಿ. ಈ ರೀತಿಯಾಗಿ ಒಂದೇ ಸಲ ಇದಕ್ಕೆ ನೀರನ್ನು ಯಾವುದೇ ಕಾರಣಕ್ಕೂ ಹಾಕಬೇಡಿ. ಈ ರೀತಿಯಾಗಿ ಕಲಿಸ್ಕೋತಾ ನೀರನ್ನು ಹಾಕೋಬೇಕಾಗತ್ತೆ. ಇದು ನೀಟಾಗಿ ಎಲ್ಲದಕ್ಕೂ ಕೋಟಿಂಗ್ ಆಗಬೇಕು. ಎಲ್ಲ ಗೋಬಿಗೂ ಸಹ ನೀಟಾಗಿ ಹಿಟ್ಟು ಹಿಡಿಬೇಕು. ಅಲ್ಲಿ ತನಕ ಕಲಿಸ್ಕೊಳ್ಳಿ. ಆದಷ್ಟು ತೆಳ್ಳಗೆ ಆಗೋದನ್ನು ತಪ್ಪಿಸ್ಬೇಕು. ಈಗ ಎಣ್ಣೆ ಕಾದಿದೆ. ನಾನು ಎಣ್ಣೆಗೆ ಈ ರೀತಿಯಾಗಿ ಒಂದೊಂದಾಗಿ ಬಿಟ್ಕೋತಾ ಇದ್ದೀನಿ. ನೋಡಿ, ಯಾವುದೇ ಕಾರಣಕ್ಕೂ ಹಿಟ್ಟು ಇಳಿತಾ ಇಲ್ಲ. ಆ ರೀತಿ ಅಂತೂ ಮಾಡ್ಕೋಬೇಡಿ. ನಿಧಾನಕ್ಕೆ ಈ ರೀತಿ ಸ್ವಲ್ಪ ತಿರುಗಿಸ್ಕೋಬೇಕು. ಈ ನಿಧಾನಕ್ಕೆ ಒಂದು 2-3 ಸಲ ಅದನ್ನು ತಿರುಗಿಸ್ಕೋಬೇಕಾಗತ್ತೆ. ಫ್ಲೇಮ್ ಸಹ ಮೀಡಿಯಮ್ನಲ್ಲೇ ಇಟ್ಕೋಬೇಕು. ಹೈ ಫ್ಲೇಮ್ನ ಮಾಡಬೇಡಿ. ಎಲ್ಲ ಕಡೆ ಬೇಯೋ ತನಕ ಇದನ್ನು ನಿಧಾನವಾಗಿ ತಿರುಗಿಸ್ಕೊಂಡು ಹಾಕೋತಾ ಇರಬೇಕು. ಈಗ ಇದು ಬೇಯ್ತಾ ಬರ್ತಾ ಇದೆ ಅಂದಾಗ ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ. ಈ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಇದು ಬೆಂದಿದೆ. ಚೆನ್ನಾಗಿ ಎಣ್ಣೆನ ಇಳಿಸ್ಕೊಂಡು ಒಂದು ಬೌಲ್ನಲ್ಲಿ ಎತ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಫ್ಲೇಮ್ನ ಜಾಸ್ತಿ ಮಾಡಬೇಡಿ. ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಮತ್ತೆ ಅದನ್ನು ಎಣ್ಣೆಗೆ ಬಿಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಹಿಟ್ಟು ತೆಳ್ಳಗಾಗಬಾರ್ದು.
ಈ ರೀತಿಯಾಗಿ ಎಲ್ಲದನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ. 2 ನಿಮಿಷ ಆದ ತಕ್ಷಣ ಇದನ್ನ ನಿಧಾನವಾಗಿ ತಿರುಗಿಸಿ ಹಾಕ್ಕೊಳ್ಳಿ. ಈಗ ಇದು ಬೆಂದಿದೆ, ನೆಲ್ಲ ಎತ್ಕೋತಾ ಇದ್ದೀನಿ. ಈ ರೀತಿಯಾಗಿ ನೊರೆ ಬಂದು ಇದು ನಿಲ್ಲುವ ಟೈಮ್ನಲ್ಲಿ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕಬೇಕು. ಈಗ ಇದು ಆಗಿದೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅಂತೂ. ನೀವು ಮಾಡಿ. ಈಗ ಇದನ್ನು ನಾನು ತೆಗೆದುಕೊಂಡು ಒಂದು ಬೌಲ್ನಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.